ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026 ವಿಶ್ವಾವಸು ನಾಮ ಸಂವತ್ಸರದ ಫೆಬ್ರವರಿ ತಿಂಗಳ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ಫೆಬ್ರವರಿಯಲ್ಲಿ ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಕರಿತೀವಿ. ಈ ಏಕಾದಶಿ ಫೆಬ್ರವರಿ 13ನೇ ತಾರೀಕು ಆಚರಿಸಬೇಕು. ಏಕಾದಶಿ ತಿಥಿ ಬಂದು ಫೆಬ್ರವರಿ 12ನೇ ತಾರೀಕು ಗುರುವಾರ ಮಧ್ಯಾಹ್ನ 12:20 ಪ್ರಾರಂಭವಾಗಿ ಫೆಬ್ರವರಿ 13ನೇ ತಾರೀಕು ಶುಕ್ರವಾರ 2:25 ಅಂತ್ಯ ಆಗುತ್ತೆ. ಆದರೆ ಸೂರ್ಯೋದಯ ಸಮಯ ಬಂದು 13ನೇ ತಾರೀಕು ಶುಕ್ರವಾರ ಇರೋದರಿಂದ ನಾವು ಈ ವಿಜಯ ಏಕಾದಶಿಯನ್ನು 13ನೇ ತಾರೀಕು ಫೆಬ್ರವರಿ 13ನೇ ತಾರೀಕು ಶುಕ್ರವಾರದಂದು ಆಚರಿಸ್ಕೋಬೇಕು. ಈ ದಿನ ಮೂಲ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರ ಇದೆ. ಸ್ನೇಹಿತರೆ, ಈ ಏಕಾದಶಿಯನ್ನು ಆಚರಿಸಿದ್ರೆ ನಮ್ಮ ಜೀವನದಲ್ಲಿರುವಂತಹ ಮಾಡುವಂತಹ ಸಕಲ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸ್ತೀವಿ, ವಿಜಯ ದೊರೆಯುತ್ತೆ ಅಂತ ಪುರಾಣಗಳು ಹೇಳ್ತವೆ. ಯಾರು ಈ ವಿಜಯ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೋ ಅವರು ಅಂದುಕೊಂಡ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸಬಹುದು. ಸ್ನೇಹಿತರೆ, ನೀವು ಬಹಳ ದಿನಗಳಿಂದ ಏನನ್ನಾದರೂ ಸಾಧಿಸಬೇಕು ಅಂತ ಅಂದ್ಕೊಂಡು ಪ್ರಯತ್ನ ಪಡ್ತಾಯಿದ್ರೆ ಈ ವಿಜಯ ಏಕಾದಶಿಯನ್ನು ಆಚರಿಸಿ ಆ ಕೆಲಸದಲ್ಲಿ ವಿಜಯ ನಿಮ್ಮದಾಗುತ್ತೆ, ಅಂದರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಅಂತ. ಈ ಏಕಾದಶಿಯನ್ನು ಎಲ್ಲರೂ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಉಪವಾಸ ಮತ್ತು ಜಾಗರಣೆ ಇದ್ದು ಈ ಏಕಾದಶಿಯನ್ನು ಆಚರಿಸಬಹುದು. ಈ ಏಕಾದಶಿ ಹೇಗೆ ಆಚರಿಸಬೇಕು ಅಂದರೆ, ಏಕಾದಶಿಯನ್ನು 3 ದಿನ ಆಚರಿಸಬೇಕು. 1 ದಶಮಿಯನ್ನು ಆಚರಿಸಬೇಕು, 2 ಏಕಾದಶಿಯನ್ನು ಆಚರಿಸಬೇಕು, 3 ದ್ವಾದಶಿ ದಿನವನ್ನು ಆಚರಿಸಬೇಕು. ಈ ರೀತಿ 3 ದಿನ ಆಚರಿಸಿದರೆ ಮಾತ್ರ ಏಕಾದಶಿಯ ಪೂರ್ಣ ಫಲ ನಿಮ್ಮದಾಗುತ್ತೆ. ಸ್ನೇಹಿತರೆ, ಈ ಏಕಾದಶಿಯನ್ನು ಹೇಗೆ ಆಚರಿಸಬೇಕು ಅನ್ನೋದಕ್ಕೆ ಮುಂಚೆ ಒಂದು ಮಾತು. ಯಾರಾದರೂ ನಿಮ್ಮಲ್ಲಿ ಈ ವಿಡಿಯೋ ಕೇಳಿಸ್ಕೊಳ್ತಾ ಇರೋರಲ್ಲಿ ನಾನ್ ವೆಜ್ ತಿನ್ನೋರು ಏನಾದರೂ ಇದ್ದರೆ ಈ 3 ದಿನ ಅಟ್ಲೀಸ್ಟ್ ನೀವು ಏನು ಪೂಜೆ ಪುನಸ್ಕಾರ ಮಾಡಿದ್ರೂ ನಾನ್ ವೆಜ್ಜನ್ನು ತಿನ್ನಬೇಡಿ. ನೀವು ಪೂಜೆ ಮಾಡದಿದ್ರೂ ವಿಷ್ಣುವಿನ ಆಲಯಕ್ಕೆ ಹೋಗದಿದ್ದರೂ ನೀವು ಈ 3 ದಿನ ಓಂ ನಮೋ ಭಗವತೆ ವಾಸುದೇವಾಯ ಆಗಲಿ ಅಥವಾ ಓಂ ನಮೋ ನಾರಾಯಣಾಯ ಅನ್ನುವಂಥ ಮಂತ್ರವನ್ನಾಗಲಿ ಆದಷ್ಟು ನಿಮ್ಮ ಮನಸ್ಸಿನಲ್ಲಿ ಜಪಿಸ್ತಾ ಇರ್ರಿ. 3 ದಿನ ಈ ಏಕಾದಶಿಯನ್ನು ಹೇಗೆ ಆಚರಿಸ್ಬೇಕಪ್ಪ ಅಂತಂದರೆ, ದಶಮಿಯಂದು ಒಪ್ಪತ್ತು ಊಟವನ್ನು ಮಾಡಬೇಕು, ಏಕಾದಶಿಯಂದು ಪೂರ್ಣ ಉಪವಾಸವನ್ನು ಮಾಡಬೇಕು ಮತ್ತು ದ್ವಾದಶಿಯಂದು ಒಪ್ಪತ್ತು ಊಟವನ್ನು ಪಾರಣೆ ಬಿಟ್ಟ ಮೇಲೆ ಒಪ್ಪತ್ತು ಊಟವನ್ನು ಮಾಡಬೇಕು. ಅಂದರೆ ದಶಮಿಯಂದು ರಾತ್ರಿ ಲಘು ಫಲಹಾರವನ್ನು ಸ್ವೀಕರಿಸಿ ಏಕಾದಶಿಯಂದು ಪೂರ್ಣ ಉಪವಾಸವಿದ್ದು ಮತ್ತು ದ್ವಾದಶಿಯಂದು ಪಾರಣೆಯಾದ ಮೇಲೆ ಊಟವನ್ನು ಮಾಡಬಹುದು. ಸಾಧ್ಯವಾದರೆ ಇಷ್ಟೂ ಮಾಡಿ, ಸಾಧ್ಯವಿಲ್ಲದೆ ಇರೋರು ಏಕಾದಶಿಯಂದು ನಿಮಗೆ ಸಾಧ್ಯವಾದರೆ ಉಪವಾಸವಿದ್ದು ಪೂಜೆಯನ್ನು ಮಾಡಿಕೊಂಡು ವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿಯ ಆಲಯಕ್ಕೆ ಹೋಗಿ ಆ ದಿನ ಎಲ್ಲ ಸ್ವಾಮಿಯನ್ನು ಭಕ್ತಿಯಿಂದ ಜಪ ಮಾಡಿ. ಈ ಏಕಾದಶಿಯ ಹಿನ್ನೆಲೆ ಏನಪ್ಪ ಅಂದರೆ, ಈ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳ್ತಾನೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಅವತಾರ ಅಲ್ವಾ. ತ್ರೇತಾಯುಗದಲ್ಲಿ ಸೀತಾ ಅಪಹರಣವಾದ ನಂತರ, ಅಂದರೆ ರಾವಣ ಸೀತೆಯನ್ನು ಅಪಹರಿಸಿದ ನಂತರ ಶ್ರೀರಾಮಚಂದ್ರ ಸೀತೆಯ ಅನ್ವೇಷಣೆಯಲ್ಲಿ ಲಕ್ಷ್ಮಣ ಮತ್ತು ವಾನರ ಸೇನೆಯ ಸಮೇತ ಸೀತೆಯನ್ನು ಹುಡುಕ್ತಾ ದಕ್ಷಿಣ ಸಮುದ್ರದ ಕಡೆಗೆ ಬರ್ತಾರೆ. ಆದರೆ ಬಹಳ ವಿಶಾಲವಾದ ಸಮುದ್ರವನ್ನು ನೋಡಿದ ಶ್ರೀರಾಮಚಂದ್ರ ಪ್ರಭು ಇಷ್ಟು ದೊಡ್ಡ ಸಾಗರವನ್ನು ದಾಟುವುದು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಹಾಗೆ ಯೋಚನೆ ಮಾಡ್ತಾ ಇರುವಾಗ ಲಕ್ಷ್ಮಣ ರಾಮಚಂದ್ರ ಪ್ರಭುವಿಗೆ ಹೇಳ್ತಾನೆ, ಅಣ್ಣ, ಇಲ್ಲೇ ಪಕ್ಕದಲ್ಲೇ ಇರುವಂತಹ ಋಷಿಮುನಿಗಳ ಆಶ್ರಮ ಇದೆ, ಆ ಋಷಿಮುನಿಗಳನ್ನು ನಾವು ಪರಿಹಾರವನ್ನು ಕೇಳೋಣ ಅಂತ ಹೇಳ್ತಾನೆ. ಆಗ ಅವರೆಲ್ಲ ಋಷಿಮುನಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅದು ಬಗದಾಲ್ವ ಋಷಿ ಆಶ್ರಮ. ಋಷಿಗಳ ಬಳಿ ಹೋಗಿ ಪರಿಹಾರವನ್ನು ಕೇಳಿದಾಗ ಋಷಿಗಳು ಹೇಳ್ತಾರೆ, ನೀವು
ಮಾಘ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಹತ್ತಿರದಲ್ಲಿ ಬಂದಿದ್ದೀರಾ. ನೀವು ಈ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ ನಿಮಗೆ ವಿಜಯ ಸಿಗುತ್ತೆ ಅಂತ ಹೇಳ್ತಾರೆ. ಅವರ ಅಂದರೆ ಭಗದಾಲ್ವ ಋಷಿಗಳು ಹೇಳಿದಂತೆ ಅವರ ಸೂಚನೆಯ ಮೇರೆಗೆ ರಾಮ ಲಕ್ಷ್ಮಣರು ವಾನರ ಸಮೇತರಾಗಿ ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ನಂತರ ಅವರು ಸಮುದ್ರದ ಮೇಲೆ ಲಂಕೆಗೆ ಸೇತುವೆಯನ್ನು ಕಟ್ಟಿ ಹೋಗಿ ರಾವಣನೊಂದಿಗೆ ಯುದ್ಧ ಮಾಡಿ ಸೀತೆಯನ್ನು ಕರೆತರ್ತಾರೆ. ಅಂದರೆ ಈ ಯುದ್ಧದಲ್ಲಿ ಶ್ರೀರಾಮಚಂದ್ರನಿಗೆ ವಿಜಯ ದೊರೆಯುತ್ತೆ ಅಂತ ಸೂಚಿಸಿದ್ದಾರೆ. ಅಂದರೆ ಆ ಪ್ರಭು ಅವತಾರ ಪುರುಷ, ಅವರಿಗೆ ಈ ರಾವಣನೊಂದಿಗೆ ಯುದ್ಧ ಮಾಡೋದೇನು ದೊಡ್ಡ ವಿಷಯ ಏನಾಗಿರಲಿಲ್ಲ. ಆದರೆ ಈ ಸೇತುವೆ ನಿರ್ಮಾಣ ಮಾಡೋದು, ಈ ವ್ರತಾಚರಣೆ, ಇದೆಲ್ಲ ಜನರಿಗೆ ಹೇಗೆ ಬಾಳಬೇಕು ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ ಸ್ನೇಹಿತರೆ. ಅದಕ್ಕೆ ಪುರಾಣಗಳು ಹೇಳ್ತವೆ, ಈ ಏಕಾದಶಿಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸ್ತಾರೋ ಅವರಿಗೆ ವಿಜಯ ಸಿಗುತ್ತೆ, ಸಕಲ ಕಾರ್ಯಗಳಲ್ಲೂ ಅವರಿಗೆ ಕೀರ್ತಿ ಮತ್ತು ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಸ್ನೇಹಿತರೆ, ಫೆಬ್ರವರಿ 13ನೇ ತಾರೀಕು ಏಕಾದಶಿ. ಈ ದಿನ ನೀವು ಬೆಳಗ್ಗೆ ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛಗೊಳಿಸಿ ದೇವರ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಅಥವಾ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡು ನೀವು ವಿಷ್ಣುವಿನ ಲಕ್ಷ್ಮಿಯ ಫೋಟೋ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ದರೆ ಇಟ್ಕೊಂಡು ನೀವು ಹಾಲು ಹಣ್ಣನ್ನು ನೈವೇದ್ಯಕ್ಕಿಟ್ಟು ಸ್ವಾಮಿ ಅಲಂಕಾರ ಪ್ರಿಯನಾಗಿರೋದ್ರಿಂದ ವಿವಿಧ ಹೂಗಳಿಂದ, ಅದರಲ್ಲೂ ಮುಖ್ಯವಾಗಿ ತುಳಸಿ ದಳಗಳಿಂದ ಸ್ವಾಮಿಯನ್ನು ಧೂಪ ದೀಪ ನೈವೇದ್ಯಗಳಿಂದ ಪೂಜೆಯನ್ನು ಮಾಡ್ಕೋಬೇಕು. ಮಹಾವಿಷ್ಣುವಿನ ಅಷ್ಟೋತ್ತರಗಳನ್ನು ಹೇಳ್ಕೋಬೋದು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇವ್ಯಾವೂ ನಿಮಗೆ ಬರಲಿಲ್ಲ ಅಂದರೆ ಓಂ ನಮೋ ವೆಂಕಟೇಶಾಯ, ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಯಾವುದಾದ್ರೂ ಒಂದು ಮಂತ್ರವನ್ನು ಆದಷ್ಟು ನಿಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ತಾ ಮನಸ್ಸಿನಲ್ಲಿ ಆದಷ್ಟು ಪಾಠಿಸಿ. ಈ ದಿನ ತುಳಸಿ ಮುಂದೆ ದೀಪ ಹಚ್ಚೋದನ್ನು ಮರಿಬೇಡಿ. ನಿಮಗೆ ಸಾಧ್ಯವಾದರೆ ವಿಷ್ಣುವಿನ ಆಲಯಕ್ಕೆ, ವೆಂಕಟೇಶ್ವರ ಸ್ವಾಮಿಯ ಆಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಆದಷ್ಟು ನಿಮಗೆ ಸಾಧ್ಯವಾದರೆ ಉಪವಾಸ ಇರಿ. ಗರ್ಭಿಣಿ ಸ್ತ್ರೀಯರು, ಮುದುಕರು, ಮಕ್ಕಳು ಮತ್ತು ನನಗೆ ಏನೋ ಶುಗರು, BP ಈ ಥರ ಆರೋಗ್ಯ ಸಮಸ್ಯೆಗಳಿರೋರು ಆದಷ್ಟು ಉಪವಾಸವನ್ನು ಮಾಡೋಕ್ಕೆ ಹೋಗಬೇಡ್ರಿ. ಈ ಅಷ್ಟೋತ್ತರಗಳು, ವಿಷ್ಣು ಸಹಸ್ರನಾಮಗಳು ನಿಮಗೆ ಬರದೇ ಇದ್ದರೆ ಸ್ನೇಹಿತರೆ, ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ಹೇಳಿದ್ರೆ ಇವು ಬರುತ್ತೆ. ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ. ಆ ದಿನ ಆ 3 ದಿನ ಆದಷ್ಟು ಟಿ ವಿಯಲ್ಲಿ ಬೇರೆ ಬೇರೆ ಏನಾದರೂ ಇಟ್ಟು ನೋಡೋ ಬದಲು ಈ ವಿಷ್ಣು ಸಹಸ್ರನಾಮವನ್ನು ಇಟ್ಟು ನೀವು ಕೇಳಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಪಾಸಿಟಿವ್ ಎನರ್ಜಿ ತುಂಬುತ್ತೆ. ಉಲಿದರೆ ಒಲಿವರು ಮಹಾವಿಷ್ಣು. ಅಂದರೆ ಸ್ನೇಹಿತರೆ, ನೀವು ಶ್ರದ್ಧಾಭಕ್ತಿಯಿಂದ ಸ್ವಾಮಿಯ ಜಪವನ್ನು ಮಾಡಿದ್ರೆ ಖಂಡಿತ ನೀವು ಸಂಕಲ್ಪಿಸಿದ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸ್ತೀರ. ಸ್ನೇಹಿತರೆ, ಮರೆಯಬೇಡಿ, ಇದೇ ಫೆಬ್ರವರಿ ತಿಂಗಳು 13ನೇ ತಾರೀಕು ಏಕಾದಶಿ. ನೀವೇನು ಮಾಡಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ನಾನ್ ವೆಜ್ ತಿನ್ನೋರಂದರೆ ಖಂಡಿತ ಈ ದಿನ ನೀವು ನಾನ್ ವೆಜ್ ತಿನ್ನಬೇಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಆಚರಿಸುವಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಅಥವಾ ಯಾರಿಗಾದರೂ ಈ ದಿನ ಏಕಾದಶಿ ನಾನ್ ವೆಜ್ ತಿನ್ನಬಾರ್ದು, ಈ ರೀತಿ ವಿಷ್ಣುವನ್ನು ಪೂಜಿಸ್ರಿ ಅಂತ ನಿಮಗೆ ಹೇಳಬೇಕು ಅನಿಸಿದ್ರೆ ಈ ವಿಡಿಯೋವನ್ನು ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.